ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆಗೈದ ಇಸ್ರೇಲ್. ವೈಮಾನಿಕ ದಾಳಿಯಲ್ಲಿ ಮೊಹಮ್ಮದ್ ರಾದ್ ಹತ್ಯೆಗೈದಿದೆ ಇದೀಗ ಇಸ್ರೇಲ್. ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆಗೈದಿದೆ ಇಸ್ರೇಲ್. ವೈಮಾನಿಕ ದಾಳಿಯಲ್ಲಿ ಮೊಹಮ್ಮದ್ ರಾದ್ ಹತ್ಯೆಗೈದಿದೆ ಇಸ್ರೇಲ್. ಪೂರ್ವ ಮತ್ತು ದಕ್ಷಿಣ ಲೆಬನಾನ್ ಸುಮಾರು 50 ಹಳ್ಳಿಗಳ ಜನರನ್ನ ಸ್ಥಳಾಂತರ ಮಾಡುವಂತೆ ಈ ಒಂದು ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡಿದೆ. ವೈಮಾನಿಕ ದಾಳಿಯಲ್ಲಿ ಮೊಹಮ್ಮದ್ ರಾದ್ ಹತ್ಯೆಗೈದಿದೆ ಇಸ್ರೇಲ್. ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ನನ್ನ ಇಸ್ರೇಲ್ ಇದೀಗ ಹತ್ಯೆಗೈದಿರುವಂಥದ್ದು. ನಾಗರಿಕರು ತಮ್ಮ ಮನೆಗಳನ್ನ ತೆರವುಗೊಳಿಸಿ ಹಳ್ಳಿಗಳಿಂದ ಕನಿಷ್ಠ 1000 ಮೀಟರ್ ದೂರದಲ್ಲಿರುವ ತೆರೆದ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳಬೇಕು ಅಂತ ಕೂಡ ತಿಳಿಸಲಾಗಿದೆ. ಇಸ್ರೇಲ್ ದಾಳಿಗೆ ಬೈರೂತ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಒಂದ್ ಕಡೆನಲ್ಲಿ ಅಲ್ಲಲ್ಲಿ ಭಾರಿ ಸ್ಫೋಟಗಳು ಕೂಡ ಕೇಳಿ ಬರ್ತಾ ಇದೆ. ನಾಗರಿಕರು ಭಯಭೀತರಾಗಿ ಓಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ಕೊಟ್ಟಿರುವಂಥದ್ದು ಇಸ್ರೇಲ್. ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆಗೈದಿದೆ ಇಸ್ರೇಲ್ ಇದೀಗ. ವೈಮಾನಿಕ ದಾಳಿಯಲ್ಲಿ ಮೊಹಮ್ಮದ್ ರಾದ್ನನ್ನ ಇಸ್ರೇಲ್ ಹತ್ಯೆಯನ್ನ ಮಾಡಿರುವಂಥದ್ದು, ಸಾವನ್ನಪ್ಪಿದ್ದಾರೆ ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್. ಲೆಬನಾನ್ನ 53 ನಗರ ತೊರೆಯುವಂತೆ ಜನರಿಗೆ ಈ ಸಂದರ್ಭದಲ್ಲಿ ವಾರ್ನನ್ನ ಕೂಡ ಮಾಡ್ತಾ ಇದ್ದಾರೆ. ಲೆಬನಾನ್ನ ಜನರಿಗೆ ಎಚ್ಚರಿಕೆಯನ್ನ ನೀಡಿದೆ ಇದೀಗ ಇಸ್ರೇಲ್. ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು.